ಮೈಸೂರಿನಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ದಾಸ್ತಾನು ಮಾಡಿದ್ದಂತಹ 1256 ಚೀಲ ಯೂರಿಯಾವನ್ನು ವಶಕ್ಕೆ ಪಡೆದಿದ್ದಾರೆ. ಹುಣಸೂರು ತಾಲೂಕು ಕಳ್ಬೆಟ್ಟ ಸಮೀಪದ ಗೋಡೌನ್ನಲ್ಲಿ ಇಷ್ಟೊಂದು ಯೂರಿಯಾವನ್ನು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಅದನ್ನೀಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಯೂರಿಯಾ ಗೊಬ್ಬರವನ್ನು ಸಂಗ್ರಹಿಸಿ ಇಡಲಾಗಿತ್ತು. ಅಜ್ಮದ್ ಪಾಷಾ ಎಂಬುವರಿಗೆ ಸೇರಿದ ಗೋದಾಮಿದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತೆ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಅಜ್ಮದ್ ಪಾಷಾ ಅನ್ನುವಂಥವರಿಗೆ ಸೇರಿದ ಗೋಡೌನು ಮೈಸೂರಿನಲ್ಲಿ ನಡೆದಿರೋ ಘಟನೆ. ಉತ್ತರ ಕರ್ನಾಟಕದ ಪ್ರಮುಖ ಪ್ರಾಣಿ ಸಂಗ್ರಹಾಲಯವಾಗಿ ಗದಗ್ನ ಬಿಂಕದಕಟ್ಟೆಯಲ್ಲಿ ಆತಂಕದ ಛಾಯೆ ಆವರಿಸಿದೆ. ಯಾಕಂದ್ರೆ ಪ್ರಾಣಿಗಳಿಗೆ ಮಾರಕವಾಗಿರೋ ಗಳಲೆ ರೋಗದ ಭೀತಿ ಆವರಿಸಿದೆ. ಮೃಗಾಲಯದ ಆಡಳಿತ ಮಂಡಳಿ ಇದರಿಂದಾಗಿ ಬೆಚ್ಚಿ ಬಿದ್ದಿದೆ. ಅಪಾಯದಿಂದ ಪಾರಾಗಲು ಕೈಗೊಂಡಿರೋ ಕ್ರಮ ಏನು? ಗದಗ್ನ ಬಿಂಕದಟ್ಟಿ ಮೃಗಾಲಯದಲ್ಲಿ ರೋಗದ ಭೀತಿ. ಗಳಲೆ ರೋಗದಿಂದ ನೀಲಗಾಯಿ ಪ್ರಾಣಿ ಸಾವು. ಹಸಿರು ಪರದೆಯ ಹಿಂದೆ ಬಂದಿಯಾಗಿರುವಂತಹ ಪ್ರಾಣಿಗಳು. ಹದ್ದಿನ ಕಣ್ಣಿಟ್ಟಿರೋ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಇದು ಗದಗ್ನ ಬಿಂಕದಕಟ್ಟಿ ಮೃಗಾಲಯದ ಇಂದಿನ ಸ್ಥಿತಿ. ಹೌದು, ಫೆಬ್ರವರಿ 3ರಂದು ಇಲ್ಲಿನ ನೀಲಗಾಯಿ ಪ್ರಾಣಿಯೊಂದು ದಿಢೀರಂತ ಸಾವನ್ನಪ್ಪಿತ್ತು. ಬೆಂಗಳೂರಿನಲ್ಲಿ ನಡೆದಂತಹ ಮರಣೋತ್ತರ ಪರೀಕ್ಷೆಯಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಆ ಪ್ರಾಣಿ ಹಿಮೋರೆಜಿಕ್ ಸೆಪ್ಟಿಸೀಮಿಯಾ ಅಂದ್ರೆ ಗಳಲೆ ಎಂಬ ಭೀಕರ ರೋಗಕ್ಕೆ ಬಲಿಯಾಗಿರೋದು ದೃಢಪಟ್ಟಿದೆ. ನಮ್ಮ ಗದಗ ಮೃಗಾಲಯದಲ್ಲಿ ಒಂದು ನೀಲ್ಗಾಯಿ ಮೃತಪಟ್ಟಿದ್ದಿರ್ತೈತಿ. ಅದರದ್ದು ನಾವು ಪೋಸ್ಟ್ಮಾರ್ಟಮ್ ಮಾಡಿ ನೋಡಲಾಗಿ ಅದು ಹಿಮೋರೆಜಿಕ್ ಸೆಪ್ಟಿಸೀಮಿಯಾ ಅಂದರೆ ಕನ್ನಡದಲ್ಲಿ ನಾವು ಗಳಲೆ ರೋಗ ಅಂತ ಹೇಳ್ತೀವಿ, ಅದರಿಂದ ಮೃತಪಟ್ಟಿದ್ದಿರುತ್ತೆ. ಅದಾದ ನಂತರ ನಮ್ಮ ಝೂ ವತಿಯಿಂದ ಏನೇನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕಿತ್ತು, ಏನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದಿಂದ ಯಾವುದೆಲ್ಲ ಗೈಡ್ಲೈನ್ಸ್ ಅಥವಾ ಅಡ್ವೈಸರಿ ಇದ್ದು ಅದನ್ನೆಲ್ಲದನ್ನು ಪಾಲನೆ ಮಾಡಿದ್ದೀವಿ. ಗಳಲೆ ರೋಗ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಹರಡುತ್ತೆ. ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡಿದರೆ ಇಡೀ ಮೃಗಾಲಯವೇ ಖಾಲಿಯಾಗುವ ಅಪಾಯವಿದೆ. ಹೀಗಾಗಿಯೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಮೃಗಾಲಯದಲ್ಲಿರುವಂತಹ 37 ನೀಲ್ಗಾಯಿಗಳು ಸೇರಿದಂತೆ 200ಕ್ಕೂ ಹೆಚ್ಚು ಸಸ್ಯಾಹಾರಿ ಪ್ರಾಣಿಗಳನ್ನು ಕ್ವಾರಂಟೈನ್ಗೆ ಒಳಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಬೆಳಗಾವಿ ಮೃಗಾಲಯದಲ್ಲೂ ಕೂಡ ಇದೇ ರೋಗಕ್ಕೆ ಕೃಷ್ಣ ಮೃಗಗಳು ಬಲಿಯಾಗಿದ್ದವು. ಆ ಕಹಿ ನೆನಪು ಮಾಸುವ ಮುನ್ನವೇ ಗದಗ್ನಲ್ಲೂ ಕೂಡ ರೋಗ ಕಾಣಿಸಿಕೊಂಡಿರುವುದು ಆತಂಕವನ್ನು ಹೆಚ್ಚಿಸಿದೆ. ಮುಂದಿನ 21 ದಿನಗಳ ಕಾಲ ಈ ಪ್ರಾಣಿಗಳ ಮೇಲೆ ತೀವ್ರ ನಿಗಾ ಇಡಲು ತೀರ್ಮಾನಿಸಲಾಗಿದೆ. ಸದ್ಯಕ್ಕೆ ಪ್ರಾಣಿ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಸಸ್ಯಾಹಾರಿ ವಿಭಾಗದ ವೀಕ್ಷಣೆ ಭಾಗ್ಯವಿಲ್ಲದಂತಾಗಿದೆ. ಸಸ್ಯಾಹಾರಿ ಪ್ರಾಣಿ ವಿಭಾಗ ಹೊರತುಪಡಿಸಿ ಉಳಿದ ಮೃಗಾಲಯದ ಭಾಗಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಇದೆ. ಉತ್ತರ ಕರ್ನಾಟಕದ ಹೆಮ್ಮೆಯ ಬಿಂಕದಟ್ಟಿ ಮೃಗಾಲಯಕ್ಕೆ ಈಗ ರೋಗದ ಕಾರ್ಮೋಡ ಕವಿದಿದೆ. ಅರಣ್ಯ ಇಲಾಖೆಯ ಸಕಾಲಿಕ ಕ್ರಮದಿಂದಾಗಿ ಉಳಿದ ಪ್ರಾಣಿಗಳು ಸುರಕ್ಷಿತವಾಗಿರಲಿ ಅನ್ನೋದೇ ಎಲ್ಲರ ಹಾರೈಕೆ. ಮಂಜಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೈಸೂರಿನಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ದಾಸ್ತಾನು ಮಾಡಿದ್ದಂತಹ 1256 ಚೀಲ ಯೂರಿಯಾವನ್ನು ವಶಕ್ಕೆ ಪಡೆದಿದ್ದಾರೆ. ಹುಣಸೂರು ತಾಲೂಕು ಕಳ್ಬೆಟ್ಟ ಸಮೀಪದ ಗೋಡೌನ್ನಲ್ಲಿ ಇಷ್ಟೊಂದು ಯೂರಿಯಾವನ್ನು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಅದನ್ನೀಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಯೂರಿಯಾ ಗೊಬ್ಬರವನ್ನು ಸಂಗ್ರಹಿಸಿ ಇಡಲಾಗಿತ್ತು. ಅಜ್ಮದ್ ಪಾಷಾ ಎಂಬುವರಿಗೆ ಸೇರಿದ ಗೋದಾಮಿದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತೆ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಅಜ್ಮದ್ ಪಾಷಾ ಅನ್ನುವಂಥವರಿಗೆ ಸೇರಿದ ಗೋಡೌನು ಮೈಸೂರಿನಲ್ಲಿ ನಡೆದಿರೋ ಘಟನೆ. ಉತ್ತರ ಕರ್ನಾಟಕದ ಪ್ರಮುಖ ಪ್ರಾಣಿ ಸಂಗ್ರಹಾಲಯವಾಗಿ ಗದಗ್ನ ಬಿಂಕದಕಟ್ಟೆಯಲ್ಲಿ ಆತಂಕದ ಛಾಯೆ ಆವರಿಸಿದೆ. ಯಾಕಂದ್ರೆ ಪ್ರಾಣಿಗಳಿಗೆ ಮಾರಕವಾಗಿರೋ ಗಳಲೆ ರೋಗದ ಭೀತಿ ಆವರಿಸಿದೆ. ಮೃಗಾಲಯದ ಆಡಳಿತ ಮಂಡಳಿ ಇದರಿಂದಾಗಿ ಬೆಚ್ಚಿ ಬಿದ್ದಿದೆ. ಅಪಾಯದಿಂದ ಪಾರಾಗಲು ಕೈಗೊಂಡಿರೋ ಕ್ರಮ ಏನು? ಗದಗ್ನ ಬಿಂಕದಟ್ಟಿ ಮೃಗಾಲಯದಲ್ಲಿ ರೋಗದ ಭೀತಿ. ಗಳಲೆ ರೋಗದಿಂದ ನೀಲಗಾಯಿ ಪ್ರಾಣಿ ಸಾವು. ಹಸಿರು ಪರದೆಯ ಹಿಂದೆ ಬಂದಿಯಾಗಿರುವಂತಹ ಪ್ರಾಣಿಗಳು. ಹದ್ದಿನ ಕಣ್ಣಿಟ್ಟಿರೋ ಅರಣ್ಯ ಇಲಾಖೆಯ ಅಧಿಕಾರಿಗಳು.
ಇದು ಗದಗನ ಬಿಂಕದಕಟ್ಟಿ ಮೃಗಾಲಯದ ಇಂದಿನ ಸ್ಥಿತಿ. ಹೌದು, ಫೆಬ್ರವರಿ 3ರಂದು ಇಲ್ಲಿನ ನೀಲಗಾಯಿ ಪ್ರಾಣಿಯೊಂದು ದಿಢೀರಂತ ಸಾವನ್ನಪ್ಪಿತ್ತು. ಬೆಂಗಳೂರಿನಲ್ಲಿ ನಡೆದಂತಹ ಮರಣೋತ್ತರ ಪರೀಕ್ಷೆಯಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಆ ಪ್ರಾಣಿ ಹಿಮೋರೆಜಿಕ್ ಸೆಪ್ಟಿಸೀಮಿಯಾ ಅಂದ್ರೆ ಗಳಲೆ ಎಂಬ ಭೀಕರ ರೋಗಕ್ಕೆ ಬಲಿಯಾಗಿರೋದು ದೃಢಪಟ್ಟಿದೆ. ನಮ್ಮ ಗದಗ ಮೃಗಾಲಯದಲ್ಲಿ ಒಂದು ನೀಲ್ಗಾಯಿ ಮೃತಪಟ್ಟಿದ್ದಿರ್ತೈತಿ. ಅದರದ್ದು ನಾವು ಪೋಸ್ಟ್ಮಾರ್ಟಮ್ ಮಾಡಿ ನೋಡಲಾಗಿ ಅದು ಹಿಮೋರೆಜಿಕ್ ಸೆಪ್ಟಿಸೀಮಿಯಾ ಅಂದರೆ ಕನ್ನಡದಲ್ಲಿ ನಾವು ಗಳಲೆ ರೋಗ ಅಂತ ಹೇಳ್ತೀವಿ, ಅದರಿಂದ ಮೃತಪಟ್ಟಿದ್ದಿರುತ್ತೆ. ಅದಾದ ನಂತರ ನಮ್ಮ ಝೂ ವತಿಯಿಂದ ಏನೇನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕಿತ್ತು, ಏನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದಿಂದ ಯಾವುದೆಲ್ಲ ಗೈಡ್ಲೈನ್ಸ್ ಅಥವಾ ಅಡ್ವೈಸರಿ ಇದ್ದು ಅದನ್ನೆಲ್ಲದನ್ನು ಪಾಲನೆ ಮಾಡಿದ್ದೀವಿ. ಗಳಲೆ ರೋಗ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಹರಡುತ್ತೆ. ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡಿದರೆ ಇಡೀ ಮೃಗಾಲಯವೇ ಖಾಲಿಯಾಗುವ ಅಪಾಯವಿದೆ. ಹೀಗಾಗಿಯೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಮೃಗಾಲಯದಲ್ಲಿರುವಂತಹ 37 ನೀಲ್ಗಾಯಿಗಳು ಸೇರಿದಂತೆ 200ಕ್ಕೂ ಹೆಚ್ಚು ಸಸ್ಯಾಹಾರಿ ಪ್ರಾಣಿಗಳನ್ನು ಕ್ವಾರಂಟೈನ್ಗೆ ಒಳಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಬೆಳಗಾವಿ ಮೃಗಾಲಯದಲ್ಲೂ ಕೂಡ ಇದೇ ರೋಗಕ್ಕೆ ಕೃಷ್ಣಮೃಗಗಳು ಬಲಿಯಾಗಿದ್ದವು. ಆ ಕಹಿ ನೆನಪು ಮಾಸುವ ಮುನ್ನವೇ ಗದಗ್ನಲ್ಲೂ ಕೂಡ ರೋಗ ಕಾಣಿಸಿಕೊಂಡಿರುವುದು ಆತಂಕವನ್ನು ಹೆಚ್ಚಿಸಿದೆ. ಮುಂದಿನ 21 ದಿನಗಳ ಕಾಲ ಈ ಪ್ರಾಣಿಗಳ ಮೇಲೆ ತೀವ್ರ ನಿಗಾ ಇಡಲು ತೀರ್ಮಾನಿಸಲಾಗಿದೆ. ಸದ್ಯಕ್ಕೆ ಪ್ರಾಣಿ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಸಸ್ಯಾಹಾರಿ ವಿಭಾಗದ ವೀಕ್ಷಣೆ ಭಾಗ್ಯವಿಲ್ಲದಂತಾಗಿದೆ. ಸಸ್ಯಾಹಾರಿ ಪ್ರಾಣಿ ವಿಭಾಗ ಹೊರತುಪಡಿಸಿ ಉಳಿದ ಮೃಗಾಲಯದ ಭಾಗಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಇದೆ. ಉತ್ತರ ಕರ್ನಾಟಕದ ಹೆಮ್ಮೆಯ ಬಿಂಕದಟ್ಟಿ ಮೃಗಾಲಯಕ್ಕೆ ಈಗ ರೋಗದ ಕಾರ್ಮೋಡ ಕವಿದಿದೆ. ಅರಣ್ಯ ಇಲಾಖೆಯ ಸಕಾಲಿಕ ಕ್ರಮದಿಂದಾಗಿ ಉಳಿದ ಪ್ರಾಣಿಗಳು ಸುರಕ್ಷಿತವಾಗಿರಲಿ ಅನ್ನೋದೇ ಎಲ್ಲರ ಹಾರೈಕೆ. ಮಂಜಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೈಸೂರಿನಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ದಾಸ್ತಾನು ಮಾಡಿದ್ದಂತಹ 1256 ಚೀಲ ಯೂರಿಯಾವನ್ನು ವಶಕ್ಕೆ ಪಡೆದಿದ್ದಾರೆ. ಹುಣಸೂರು ತಾಲೂಕು ಕಳ್ಬೆಟ್ಟ ಸಮೀಪದ ಗೋಡೌನ್ನಲ್ಲಿ ಇಷ್ಟೊಂದು ಯೂರಿಯಾವನ್ನು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು. ಅದನ್ನೀಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಯೂರಿಯಾ ಗೊಬ್ಬರವನ್ನು ಸಂಗ್ರಹಿಸಿ ಇಡಲಾಗಿತ್ತು. ಅಜ್ಮದ್ ಪಾಷಾ ಎಂಬುವರಿಗೆ ಸೇರಿದ ಗೋದಾಮಿದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತೆ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ಅಜ್ಮದ್ ಪಾಷಾ ಅನ್ನುವಂಥವರಿಗೆ ಸೇರಿದ ಗೋಡೌನು ಮೈಸೂರಿನಲ್ಲಿ ನಡೆದಿರೋ ಘಟನೆ. ಉತ್ತರ ಕರ್ನಾಟಕದ ಪ್ರಮುಖ ಪ್ರಾಣಿ ಸಂಗ್ರಹಾಲಯವಾಗಿ ಗದಗ್ನ ಬಿಂಕದಕಟ್ಟೆಯಲ್ಲಿ ಆತಂಕದ ಛಾಯೆ ಆವರಿಸಿದೆ. ಯಾಕಂದ್ರೆ ಪ್ರಾಣಿಗಳಿಗೆ ಮಾರಕವಾಗಿರೋ ಗಳಲೆ ರೋಗದ ಭೀತಿ ಆವರಿಸಿದೆ. ಮೃಗಾಲಯದ ಆಡಳಿತ ಮಂಡಳಿ ಇದರಿಂದಾಗಿ ಬೆಚ್ಚಿಬಿದ್ದಿದೆ. ಅಪಾಯದಿಂದ ಪಾರಾಗಲು ಕೈಗೊಂಡಿರೋ ಕ್ರಮ ಏನು ನೋಡಿ. ಗದಗ್ನ ಬಿಂಕದಟ್ಟಿ ಮೃಗಾಲಯದಲ್ಲಿ ರೋಗದ ಭೀತಿ. ಗಳಲೆ ರೋಗದಿಂದ ನೀಲಗಾಯಿ ಪ್ರಾಣಿ ಸಾವು. ಹಸಿರು ಪರದೆಯ ಹಿಂದೆ ಬಂದಿಯಾಗಿರುವಂತಹ ಪ್ರಾಣಿಗಳು. ಹದ್ದಿನ ಕಣ್ಣಿಟ್ಟಿರೋ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಇದು ಗದಗ್ನ ಬಿಂಕದಕಟ್ಟಿ ಮೃಗಾಲಯದ ಇಂದಿನ ಸ್ಥಿತಿ. ಹೌದು, ಫೆಬ್ರವರಿ 3ರಂದು ಇಲ್ಲಿನ ನೀಲಗಾಯಿ ಪ್ರಾಣಿಯೊಂದು ದಿಢೀರಂತ ಸಾವನ್ನಪ್ಪಿತ್ತು. ಬೆಂಗಳೂರಿನಲ್ಲಿ ನಡೆದಂತಹ ಮರಣೋತ್ತರ ಪರೀಕ್ಷೆಯಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಆ ಪ್ರಾಣಿ ಹಿಮೋರೆಜಿಕ್ ಸೆಪ್ಟಿಸೀಮಿಯಾ ಅಂದ್ರೆ ಗಳಲೆ ಎಂಬ ಭೀಕರ ರೋಗಕ್ಕೆ ಬಲಿಯಾಗಿರೋದು ದೃಢಪಟ್ಟಿದೆ. ನಮ್ಮ ಗದಗ ಮೃಗಾಲಯದಲ್ಲಿ ಒಂದು ನೀಲ್ಗಾಯಿ ಮೃತಪಟ್ಟಿದ್ದಿರ್ತೈತಿ. ಅದರದ್ದು ನಾವು ಪೋಸ್ಟ್ಮಾರ್ಟಮ್ ಮಾಡಿ ನೋಡಲಾಗಿ ಅದು ಹಿಮೋರೆಜಿಕ್ ಸೆಪ್ಟಿಸೀಮಿಯಾ ಅಂದರೆ ಕನ್ನಡದಲ್ಲಿ ನಾವು ಗಳಲೆ ರೋಗ ಅಂತ ಹೇಳ್ತೀವಿ, ಅದರಿಂದ ಮೃತಪಟ್ಟಿದ್ದಿರುತ್ತೆ. ಅದಾದ ನಂತರ ನಮ್ಮ ಝೂ ವತಿಯಿಂದ ಏನೇನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕಿತ್ತು, ಏನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದಿಂದ ಯಾವುದೆಲ್ಲ ಗೈಡ್ಲೈನ್ಸ್ ಅಥವಾ ಅಡ್ವೈಸರಿ ಇದ್ದು ಅದನ್ನೆಲ್ಲದನ್ನು ಪಾಲನೆ ಮಾಡಿದ್ದೀವಿ. ಗಳಲೆ ರೋಗ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಹರಡುತ್ತೆ. ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡಿದರೆ ಇಡೀ ಮೃಗಾಲಯವೇ ಖಾಲಿಯಾಗುವ ಅಪಾಯವಿದೆ. ಹೀಗಾಗಿಯೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಮೃಗಾಲಯದಲ್ಲಿರುವಂತಹ 37 ನೀಲ್ಗಾಯಿಗಳು ಸೇರಿದಂತೆ 200ಕ್ಕೂ ಹೆಚ್ಚು ಸಸ್ಯಾಹಾರಿ ಪ್ರಾಣಿಗಳನ್ನು ಕ್ವಾರಂಟೈನ್ಗೆ ಒಳಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಬೆಳಗಾವಿ ಮೃಗಾಲಯದಲ್ಲೂ ಕೂಡ ಇದೇ ರೋಗಕ್ಕೆ ಕೃಷ್ಣಮೃಗಗಳು ಬಲಿಯಾಗಿದ್ದವು. ಆ ಕಹಿ ನೆನಪು ಮಾಸುವ ಮುನ್ನವೇ ಗದಗ್ನಲ್ಲೂ ಕೂಡ ರೋಗ ಕಾಣಿಸಿಕೊಂಡಿರುವುದು ಆತಂಕವನ್ನು ಹೆಚ್ಚಿಸಿದೆ.
ಮುಂದಿನ 21 ದಿನಗಳ ಕಾಲ ಈ ಪ್ರಾಣಿಗಳ ಮೇಲೆ ತೀವ್ರ ನಿಗಾ ಇಡಲು ತೀರ್ಮಾನಿಸಲಾಗಿದೆ. ಸದ್ಯಕ್ಕೆ ಪ್ರಾಣಿ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಸಸ್ಯಾಹಾರಿ ವಿಭಾಗದ ವೀಕ್ಷಣೆ ಭಾಗ್ಯವಿಲ್ಲದಂತಾಗಿದೆ. ಸಸ್ಯಾಹಾರಿ ಪ್ರಾಣಿ ವಿಭಾಗ ಹೊರತುಪಡಿಸಿ ಉಳಿದ ಮೃಗಾಲಯದ ಭಾಗಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಇದೆ. ಉತ್ತರ ಕರ್ನಾಟಕದ ಹೆಮ್ಮೆಯ ಬಿಂಕದಟ್ಟಿ ಮೃಗಾಲಯಕ್ಕೆ ಈಗ ರೋಗದ ಕಾರ್ಮೋಡ ಕವಿದಿದೆ. ಅರಣ್ಯ ಇಲಾಖೆಯ ಸಕಾಲಿಕ ಕ್ರಮದಿಂದಾಗಿ ಉಳಿದ ಪ್ರಾಣಿಗಳು ಸುರಕ್ಷಿತವಾಗಿರಲಿ ಅನ್ನೋದೇ ಎಲ್ಲರ ಹಾರೈಕೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.